ನಮಗೆ ನಿರೀಕ್ಷೆಯಂತೆ ನಮ್ಮ ಎರಡೂ ಉಪಚುನಾವಣೆಗಳಲ್ಲಿ ನಾವು ಗೆದ್ದಿದ್ದೇವೆ. ನಮ್ಮ ಸರ್ಕಾರದ ಕಾರ್ಯಕ್ರಮಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು, ಅದರ ಜೊತೆಗೆ ಒಂದು ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ನಮ್ಮ ಕಾರ್ಯಕರ್ತರು ಮಾಡಿರ್ತಕ್ಕಂಥ ಕೆಲಸ, ನಮ್ಮ ಮುಖಂಡರುಗಳು ಮಾಡಿರ್ತಕ್ಕಂಥ ಕೆಲಸ, ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಮೇಲೆ ಜನ ನಮಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಈ 5 ರಾಜ್ಯಗಳಲ್ಲಿ ವಿಶೇಷವಾಗಿ ಭಾಳ ಸರ್ಪ್ರೈಸ್ ಆಗಿರ್ತಕ್ಕಂಥದ್ದು ತಮಿಳುನಾಡು. ಯಾಕಂದರೆ 35% ಓಟೆಷ್ಟು ವಿಜಯ್ ಅವರು ತೊಗೊಂಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರುತ್ತೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಮಿಸ್ಟರ್ ವಿಜಯ್. ಇಟ್ಸ್ ಅ ಡೆಸ್ಟಿನಿ ಕಾಲಿಂಗ್ ಫಾರ್ ಯು ಬಿಕಾಸ್ ಫ್ಲೋಟಿಂಗ್ ಅ ಪಾರ್ಟಿ within a span of 1 year, getting a majority, an absolute good majority, almost a simple majority ಅವರಿಗೆ ಸಿಕ್ಕಿದೆ. ಸೊ ಐ ವಿಶ್ ಯು ಗುಡ್ ಲಕ್. ಆ್ಯಂಡ್ ನಾವು ಇದಕ್ಕಿಂತ ಜಾಸ್ತಿ ನೀನು ಹೇಳೋಕ್ಕಾಗಲ್ಲ. ಅಸ್ಸಾಂನಲ್ಲಿ ಡೆಫಿನೆಟ್ಲಿ ಅಸ್ಸಾಂನಲ್ಲಿ ವಿ ಹ್ಯಾವ್ ಡನ್ ಬೆಟರ್, ಬಟ್ ಅದಕ್ಕಾದಂಥ ರೀಸನ್ಸ್ ಇದ್ದಾರೆ. ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್ BJPಗೆ ಯಾರನ್ನ ಜ್ಞಾನೇಶ್ ಕುಮಾರ್ ಇದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ, ಹೆಂಗೆ ಆಗಿದೆ ಹೆಂಗೇನಿಲ್ಲ ಅಂಥೇಳಿ. ಅದೇ ರೀತಿಯಾಗಿ ವೆಸ್ಟ್ ಬೆಂಗಾಲಲ್ಲಿ 91 ಲಕ್ಷ ಓಟ್ಗಳನ್ನ ತೆಗೆದು 27 ಲಕ್ಷ ಆ್ಯಡ್ ಮಾಡಿ ಎಲ್ಲೆಲ್ಲಿ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ 5,000 ಓಟು, 15,000 ಓಟು, 25,000 ಓಟು, 30,000 ಓಟು ಈ ರೀತಿ ತೆಗೆದು ಎಲ್ಲಿ ಅವರಿಗೆ TMCಗೆ ಸೋಲಿಸ್ಬೇಕಲ್ಲಿ ಸೋಲಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ ಆ್ಯಂಟಿ ಇನ್ಕಂಬರೆನ್ಸಿನೂ ಇತ್ತು. ಸೊ ಓವರಾಲ್ ಜ್ಞಾನೇಶ್ ಕುಮಾರ್ ಅವರು ಬಂದ ಮೇಲೆ BJPಯ ವಿನ್ನಿಂಗ್ ಮಾರ್ಜಿನ್ಗಳು ವೋಟರ್ ಲಿಸ್ಟಿಂದ ಓಟ್ ಹೋಗ್ತಕ್ಕಂಥದಕ್ಕೆ ಮುಂದಾಳತ್ವ ತೊಗೊಂಡು ಇವತ್ತು BJPಯವರು ಯಾವ ಬಲದ ಮೇಲೆ, ಯಾವ ಪಾಪ್ಯುಲಾರಿಟಿ ಮೇಲೆ, ಯಾವುದು ಕೆಲಸದ ಮೇಲೆ ಓಟ್ ಕೇಳಬೇಕಾಗಿತ್ತು ಅದು ಬಿಟ್ಕೊಂಡು ಜ್ಞಾನೇಶ್ ಕುಮಾರ್ನ ಮುಖಾಂತರ ಈಗ ಓಟನ್ನು ಫ್ರಾಡ್ ಮಾಡಿ, ವೋಟರ್ ಲಿಸ್ಟ್ನ ಫ್ರಾಡ್ ಮಾಡಿ ಗೆಲ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಟ್ಸ್ ನಥಿಂಗ್ ಬಟ್ ಮಾಕ್ರಿ ಫಾರ್ ಡೆಮೋಕ್ರಸಿ. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಬರುತ್ತೆ ಕಾಲ, ಎಲ್ಲದಕ್ಕೂ ಬರುತ್ತೆ ಕಾರಣ. ಒಂದಷ್ಟು ಮೈತ್ರಿ ಮಾಡ್ಕೊಳ್ಬೇಕು ಅನ್ನೋಂಥ ವಿಚಾರ ಇತ್ತು ಸರ್. ಅದರಲ್ಲಿ ನಿಮ್ಮ ಹೈಕಮಾಂಡಲ್ಲೇ ಒಂದಷ್ಟು ಭಿನ್ನ ನಿಲುವುಗಳಾಯಿತು. ಆಗುತ್ತೆ ನೋಡಿ, ಇಂಥ ಸಂದರ್ಭಗಳಲ್ಲಿ ಅದೇ DMK ಗೆದ್ದಿದ್ರೆ ಈ ಪ್ರಶ್ನೆ ಉದ್ಭವ ಆಗ್ತಿದ್ದಿರಲ್ಲ ಅಲ್ವಾ. ಸೊ ರಾಜಕಾರಣದಲ್ಲಿ ಕೆಲವು ಸಂದರ್ಭದಲ್ಲಿ ವಿ ಆಲ್ವೇಸ್ ಸ್ಟುಡ್ ಬೈ ಅವರ್ ಪ್ರಿನ್ಸಿಪಲ್ಸ್. ನಾವು ನಮ್ಮ ಎಲೆಸ್ ಜೊತೆ ಯಾವಾಗಲೂ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ. ಯಾವುದೇ ಟಫ್ ಟೈಮ್ ಇದ್ದರೂ ಕೂಡ ವಿ ಆಲ್ವೇಸ್ ಸ್ಟುಡ್ ಬೈ ದೆಮ್. ಸೊ ಪೊಲಿಟಿಕಲ್ ಡಿಸಿಷನ್ಸ್ನಲ್ಲಿ ಇವೆಲ್ಲ ಆಗೇ ಆಗ್ತವೆ. ಫರ್ದರ್ ಏನು ಡಿಸಿಷನ್ ತೊಗೋಬೇಕು ಪೊಲಿಟಿಕಲ್ ಏನಿಲ್ಲ, ಅಲ್ಲಿ ಲೋಕಲ್ ಲೀಡರ್ಸ್ ಇರ್ತಕ್ಕಂಥ ತಮಿಳುನಾಡವರು, ನಮ್ಮ ಮೇಲ್ ಹೈಕಮಾಂಡ್ನವರು ನಿರ್ಣಯ ಮಾಡ್ತಾರೆ ಅದನ್ನ. ಸರ್, ಇಲ್ಲಿ BJP ಅವರು ಸೆಲೆಬ್ರೇಟ್ ಮಾಡೋದು ಅಲ್ಲಿ ಅದರ ಬಗ್ಗೆ ನನಗೇನು ಮಾಹಿತಿನೂ ಇಲ್ಲ. ಅಬ್ವಿಯಸ್ಲಿ ಅಲ್ಲಿ ಇದೇವಲ್ಲ, ಸೇಮ್ ಸ್ಟ್ಯಾಂಡರ್ಡ್ ಡೈಲಾಗ್ ಇರುತ್ತೆ ನಮ್ದು ಕೂಡ. ಹೈಕಮಾಂಡೇ ತೀರ್ಮಾನ ಮಾಡೋದು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಲ್ಲಾದ್ರೂ ಫಲಿತಾಂಶ ಬಂತು ಸರ್. CM ಮತ್ತು DCM ನಡುವೆ ನಡೀತಾ ಇರ್ತಕ್ಕಂಥ ಕುರ್ಚಿ ಆಟದ ಫಲಿತಾಂಶ ಯಾವಾಗ ಸರ್, ಏನು ಬರ್ಬೋದು ಸರ್? ಬಾಕಿನೂ ಕೂಡ ಸಿದ್ದರಾಮಯ್ಯನವರೇ ಇರ್ತಾರೆ. ಈಗ ಮೊನ್ನೆ ಖರ್ಗೆ ಸಾಹೇಬ್ರು ಮಾತನಾಡಿದ್ದಾರೆ, ಮುಖ್ಯಮಂತ್ರಿನೂ ಮಾತನಾಡಿದ್ದಾರೆ, ಉಪಮುಖ್ಯಮಂತ್ರಿ ಅವ್ರು ಮಾತನಾಡಿದ್ದಾರೆ. ಸೊ ನಾವು ಮಾತಾಡಿದ್ರೆ ಅದ್ರ ಬಗ್ಗೆ ಅರ್ಥನೇ ಇಲ್ಲ ಸರ್. ಈಗ ಓಟ್ ಚೋರಿ ಅನ್ನೋ ಆರೋಪ ಕಾಂಗ್ರೆಸ್ ಪದೇ ಮಾಡ್ತಾನೆ ಇದೆ. ಈಗ ಶೃಂಗೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರೇ ಓಟ್ ಚೋರಿ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಿದ್ದಾರೆ ಸರ್ BJP ಅವರು. ಅಲ್ಲ, ಈಗ ಇದು ಬ್ಯಾಲೆಟ್ ಓಟ್ ಏನಿದೆ ನಿಮಗೆ ಗೊತ್ತಿದೆ. ಬ್ಯಾಲೆಟ್ ಓಟ್ನಲ್ಲಿ ಏನಾಗುತ್ತೆ, ರಿಜಿಸ್ಟರ್ ಪೋಸ್ಟಲ್ಲಿ ಬರುತ್ತೆ, ಪ್ರಿಫರೆನ್ಷಿಯಲ್ ಓಟ್ಸ್ ಇರುತ್ತೆ. ಆ ಪ್ರಿಫರೆನ್ಷಿಯಲ್ ಓಟ್ಸು ಯಾರಿಗಾಗಿದೆ ಅಂತ ಆಲ್ರೆಡಿ ಕೌಂಟ್ ಆಗಿತ್ತು. ಕೌಂಟ್ ಆಗಿ ಈಗ ಹೋಗಿ ವಾಪಸ್ ನೋಡಿದ್ರೆ ಕೌಂಟ್ ಆಗಿರ್ತಕ್ಕಂಥ ಓಟ್ ಇನ್ವ್ಯಾಲಿಡ್ ಆಗಿದೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಇದರಲ್ಲಿ ಇದೇ ಇರೋದಲ್ಲ, ದ ಮೆಕ್ಯಾನಿಸಮ್ ಆಫ್ ಇನ್ವ್ಯಾಲಿಡ್ ವ್ಯಾಲಿಡ್ ಮಾಡೋದೇ ಇದು ಗ್ರೇಟ್ನೆಸ್ಸು. ಇದೇನು 70 ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಇಂಥ ಮ್ಯಾಜಿಕ್ ಮಾಡೋಂಥ ಒಬ್ಬ ಪ್ರಧಾನಮಂತ್ರಿ, ಅದ್ರ ಜೊತೆಗೆ ಅಂಥ ಒಬ್ಬ ಗ್ರೇಟ್ ನಮಗೆ ಜ್ಞಾನೇಶ್ ಕುಮಾರ್ ಸಿಕ್ಕಿದ್ದಾರೆ. ಇದು ಅವ್ರ ಕೊಡುಗೆ ಇರ್ತಕ್ಕಂಥದ್ದು. ಇದು ಸ್ವಲ್ಪ ದಿವಸ ಕಾಲಾವಕಾಶ ಅವ್ರಿಗೆ ಮಜಾ ಕೊಡ್ಬೋದು, ಯಾರಿಗೆ BJP ಮಜಾ ಕೊಡ್ಬೋದು. ಅವ್ರು ನಗ್ತಿರ್ಬೋದು, ನಮ್ಮನ್ನು ನೋಡಿ ಗೀಳೆ ಮಾಡ್ತಿರ್ಬೋದು, ಮಜಾ ಕೊಡ್ತಿರ್ಬೋದು. ಮಜಾ ಇರ್ತಕ್ಕಂಥದ್ದು ಅವ್ರಿಗೆ ಮಾತ್ರ, ಜನಕ್ಕೇನಲ್ಲ. ಇದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಈ ರೀತಿ ಮಾಡಿ ಗೆಲ್ತಕ್ಕಂಥದ್ದು ಇದು ಅವ್ರು ಭಾಳ ಗ್ರೇಟ್ ಅಂತ ಅನ್ಕೊಂಡಿದ್ದಾರೆ. ಮುಂದೆ ಅವ್ರಿಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ. ಸರ್, ಈಗ ಬೈ ಎಲೆಕ್ಷನ್ ಗೆದ್ದಿದ್ದಾರೆ, ಸಂಪುಟ ಪುನರ್ರಚನೆ ಏನಾರು ಆಗುತ್ತೆ ಸರ್? ರಾಹುಲ್ ಗಾಂಧಿ ನೇತೃತ್ವದಲ್ಲಿ 99 ಚುನಾವಣೆ ಸೋತಿದ್ದಾರೆ, ಇನ್ನೊಂದು ಬಾಕಿ ಸೆಂಚುರಿ ಅಂತ ಎಲ್ಲ ಆಡ್ಕೊಳ್ತಾ ಇದ್ದಾರೆ. ಏನು ಹೇಳ್ತಾರೆ, ನಿಮ್ಮ ನಾಯಕತ್ವ ಸರಿ ಇಲ್ವಾ ಅಥವಾ ಸ್ಟ್ರಾಟಜಿ ಸರಿ ಇಲ್ವಾ? ಅದೇ ಹೇಳ್ತೀವಲ್ಲ, ಇದೇ BJPಯವರು ಜ್ಞಾನೇಶ್ ಕುಮಾರ್ನ ತೆಗಿಲಿ, ಅಷ್ಟೇ ನಿಮಗೆ ತಾಕತ್ತಿದ್ರೆ, ಇಷ್ಟೇ ನಿಮಗೆ ಭಾಳ ದೊಡ್ಡ ಗ್ರೇಟ್ ಲೀಡರ್ ಅನ್ಕೊಂಡಿದ್ರೆ ನೀವು, ಮತ್ತು ಭಾಳ ಡಿಜಿಟಲ್ ಇಂಡಿಯಾ, ಭಾಳ ಟೆಕ್ನಾಲಜಿ, ಭಾಳ ದೊಡ್ಡ ಸಾಫ್ಟ್ವೇರ್ ಇಂತ ತಲೆಗಿದ್ದಿದ್ರೆ, ಭಾಳ ಬುದ್ಧಿವಂತಿಕೆಲ್ಲ ನೀವು ಮಾತಾಡೋದು, ಇಡೀ ಪ್ರಪಂಚಕ್ಕೆ ಜ್ಞಾನ ಕೊಡ್ತಿರಲ್ಲ, ಮತ್ತು ಆಧಾರ್ ಕಾರ್ಡ್ ಲಿಂಕ್ ಜೊತೆ ಮಾಡಿ ವೋಟರ್ ಲಿಸ್ಟ್ ಮಾಡಲ್ಲ. ಇಷ್ಟೆಲ್ಲ ಬಾರಿ ಮಾತಾಡ್ತಿರಲ್ಲ ದಿನ ಬೆಳಗ್ಗೆ ಎದ್ದು. ಬೇರೆ ಪ್ರಪಂಚಕ್ಕೆ, ಬೇರೆ ದೇಶಕ್ಕೆ ಬುದ್ಧಿ ಹಂಚ್ತಿರಲ್ಲ ನೀವು. ಶ್ರೀಲಂಕಾಗೆ ಬುದ್ಧಿ ಹಂಚ್ತೀರಿ, ಬಾಂಗ್ಲಾದೇಶಕ್ಕೂ ಬುದ್ಧಿ ಹಂಚ್ತೀರಿ, ಇಡೀ ಅಮೆರಿಕಕ್ಕೆ ಬುದ್ಧಿ ಹಂಚ್ತೀರಿ. ಟೆಕ್ನಾಲಜಿ ಬಗ್ಗೆ ಭಾಳ ದೊಡ್ಡ ಜ್ಞಾನ, ಭಾಷಣ ಎಲ್ಲ ಮಾತನಾಡ್ತೀರಿ. ಬೇರೆ ದೇಶದ ಯಾವುದೋ ತಂದು, ಯಾವುದೋ ಅದು AI ನಾಗಿ ತಂದು, ಬೇರೆ ಚೈನದ ನಾಯಿ ತಂದು ಭಾಳ ದೊಡ್ಡ ಕೇಳ್ತಿರಲ್ಲ. ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಡ್ರಲ್ಲ, ಮುಗಿದೇ ಬಿಡ್ತಲ್ಲ. ಆಧಾರ್ ಕಾರ್ಡ್ ಲಿಂಕ್ ಮಾಡಿ ವೋಟರ್ ಲಿಸ್ಟ್ ಮಾಡಿಬಿಡ್ರಿ, ಮುಗಿದೇ ಬಿಡ್ತಲ್ಲ. ಇಷ್ಟೆಲ್ಲ ಯಾಕೆ ಬೇಕು? ಭಾಳ ಟೆಕ್ನಾಲಜಿ, ನನಗೆ ಭಾಳ ಬುದ್ಧಿವಂತಿಕೆ ಇದೆ. ನನಗಿರೋಷ್ಟು ಬುದ್ಧಿವಂತಿಕೆ ಯಾರಲ್ಲ. ದೇವರು ನನಗೆ
ಸಣ್ಣದಾಗಿ ಹುಟ್ಟಿಸಿಲ್ಲ ನನಗೆ ಭಾಳ ದೊಡ್ಡ ಅಂತ ಇಷ್ಟೆಲ್ಲ ಹೇಳ್ತಿರಲ್ಲ, ಮಾಡಿಬಿಡ್ರಲ್ಲ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ನೀವು ವೋಟರ್ ಲಿಸ್ಟ್ ಮಾಡಿಬಿಟ್ರೆ ಮ್ಯಾಟ್ರೇ ಮುಗೀತಲ್ಲ. ಇವೆಲ್ಲ ಬೇಡ. ಗಣೇಶ್ ಕುಮಾರ್ ಹಾಕ್ಬೇಕು, ಅವಾಗ SIR ಹಾಕಬೇಕು, SIR ಹಾಕಬೇಕು, ಗಣೇಶ್ ಕುಮಾರ್ ಹಾಕಬೇಕು, ಮುಗಿದೇ ಬಿಡ್ತಲ್ಲ ಕೆಲಸ. ಅದೇ ರೀ ಸರ್ ರಾಜ್ಯ ಚುನಾವಣೆ ನೀವು ಹೇಳ್ಬೋದಲ್ಲ ಸರ್. ನೋಡ್ರಿ, ಅದೇ ಹೇಳ್ತಿರೋದು. ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ಇದೆ, ಕೇಂದ್ರ ಸರ್ಕಾರಕ್ಕೆ ಮನವಿ ಇದೆ, ಇದನ್ನ ಮಾಡ್ರಿ. ಈ ಥರದ್ದು ಏನಿದಾವೆ ಊಹಾಪೋಹಗಳಿಗೆ ನೀವು ಮಾಡ್ತಕ್ಕಂಥ ಮೋಸಕ್ಕೆ ಅಂತ ಆಡ್ಬೇಕಾಗಿದ್ರೆ ಇದೇ ಕಾರಣ. ಇದು ಮಾಡಿಬಿಡ್ರಿ, ಮುಗೀತತ್ತ. ಸರ್ಕಾರದಿಂದ ಪ್ರಧಾನಮಂತ್ರಿ ಅವರು ಒಂದು ಪತ್ರ ಬರ್ರಿ, ಈ ರೀತಿ ಮಾಡಿ ಅಂತ ಬರಿತೀವ್ರಿ, ಖಂಡಿತ. ಅಲ್ರಿ, ಪ್ರಧಾನಮಂತ್ರಿ ಅವರು ವಿಶ್ವಗುರು ಅವರು, ಅವ್ರಿಗೆ ಯಾರು ಹೇಳೋ ನೆಸೆಸಿಟಿನೇ ಇಲ್ಲ. ಇಡೀ ಪ್ರಪಂಚಕ್ಕೆ, ವಿಶ್ವಕ್ಕೆ ಅವ್ರು ಇರ್ತಕ್ಕಂಥ ಸೊಲ್ಯೂಷನ್ಸ್ಗಳು, ಮತ್ತು ಈ ಸೊಲ್ಯೂಷನ್ ಕಂಡುಹಿಡಿಬೋದಲ್ಲ ಅವ್ರಂತ ನಾನು ಹೇಳೋದು. ಸರ್, ಈಗ ಬೈ ಎಲೆಕ್ಷನ್ ಗೆದ್ದಿದ್ದೀರಾ ಸರ್, ಸಂಪುಟ ಪುನರಚನೆ ಏನಾಗುತ್ತೆ? ಇವಿಎಂ ಬಗ್ಗೆ ಇಷ್ಟು ದಿವಸ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ರು. ಈಗ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲದೆ ಇವಿಎಂ ಮೂಲಕನೇ ಗೆದ್ದಿದೆ. ಇದಕ್ಕೇನು ಹೇಳ್ತಾರೆ? ಸೆಲೆಕ್ಟಿವ್ ಆಗಿ ಮಾಡ್ತಾರ್ರಿ ಅವರು. ಅದೇ ಹೇಳ್ತಾರೆ, ನಿಮಗೆ ಅವರು ಮಾಡಕ್ಕೆ ಭಾಳ ಹುಷಾರಿದ್ದಾರೆ ಅವರು. ಸೆಲೆಕ್ಟಿವ್ ಯಾಕೆ ಮಾಡ್ತಾರೆ ಅಂತಂದ್ರೆ, ಯು ಮೈಟ್ ಬಿ ಲಾಫಿಂಗ್ ಎಟ್ ಮೀ. ಐ ವಿಲ್ ಗಿವ್ ದ ಸ್ಟ್ಯಾಟಿಸ್ಟಿಕ್ಸ್. ನನಗೆ ಇನ್ನೊಂದು ಸ್ವಲ್ಪ ಒಂದು ದಿವಸ ಕೊಡಿ, ನಾಳೆ ನಾಳೆ ನಿಮ್ಮ ಹತ್ರ ತೋರಿಸ್ತೀನಿ. ಎಲ್ಲ 5,000 ಓಟ್ ಕಟ್ ಮಾಡಿದ್ದಾರೆ, ಎಲ್ಲ 10,000 ಓಟ್ ಕಟ್ ಮಾಡಿದ್ದಾರೆ, ಎಲ್ಲ 15,000 ಓಟ್ ಕಟ್ ಮಾಡಿದ್ದಾರೆ. ಅಲ್ಲಿ ಕಟ್ ಆಗಿರ್ತಕ್ಕಂಥ ಇವ್ರಿಗೆ ಎಷ್ಟು ಲಾಭ ಆಗಿದೆ? ಉಲ್ಟಾ ಹೋಗೋಣ. ಪಾರ್ಲಿಮೆಂಟ್ನಲ್ಲಿ ವಾಶ್ಔಟ್ ಆಗಿದ್ರು, ಅಸೆಂಬ್ಲಿಯಲ್ಲಿ ಹೆಂಗೆ ಗೆಲ್ತಾರೆ? ಅಂದರೆ ಪಾರ್ಲಿಮೆಂಟ್ನಾಗ ಮೋದಿ ಬೇಡ, ಅಸೆಂಬ್ಲಿಗೆ ಮೋದಿ ಬೇಕಾ? ಅಂದರೆ ಅಸೆಂಬ್ಲಿನಾಗ ಇರ್ತಕ್ಕಂಥ ಲೀಡರ್ಶಿಪ್ ಬೇಕು, ಕೇಂದ್ರದಲ್ಲಿ ಮೋದಿ ಬೇಡ ಅಂತ ಅರ್ಥನಾ? ಮಹಾರಾಷ್ಟ್ರದಲ್ಲಿ ಅದೇ ರೀತಿ ಆಯ್ತಲ್ಲ. ಮಹಾರಾಷ್ಟ್ರದಲ್ಲಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಸೋತರು, ಅಸೆಂಬ್ಲಿಯಲ್ಲಿ ಮತ್ತೆ ಗೆದ್ದರು. ಅಂದರೆ ಏನಿದ್ರಲ್ಲಿ ಮೋದಿ ಲೀಡರ್ಶಿಪ್ ಫೇಲಾ? ದೇಶಕ್ಕೆ ಮೋದಿ ಬೇಡ, ಅಸೆಂಬ್ಲಿಗೆ ಮೋದಿ ಬೇಕಾ? ಹೆಂಗೆ ನೀವು ಹೇಳೋ ಅರ್ಥ ಏನು? ಇವೆಲ್ಲ ಚಮತ್ಕಾರ. ಎಲ್ಲ SIRನಲ್ಲಿ ಓಟ್ಗಳು ಕಮ್ಮಿ. ಅದು ಮಹಾರಾಷ್ಟ್ರದ 42 ಲಕ್ಷ ಓಟ್ ಜಾಸ್ತಿ ಆಯಿತು, 6 ತಿಂಗಳಲ್ಲಿ 42 ಲಕ್ಷ ಓಟ್ ಜಾಸ್ತಿ ಆಯಿತು. ಹೆಂಗಾಯ್ತು? ಏನು ಕಾರಣ ಏನು? ರಿವಿಷನ್ ಆಫ್ ವೋಟರ್ ಲಿಸ್ಟ್ ಎವ್ರಿ ಎಲೆಕ್ಷನ್ ಆಗುತ್ತೆ. ಪಾರ್ಲಿಮೆಂಟ್ ಆಗೋವರೆಗೆ ರಿವಿಷನ್ ಆಯಿತು ಓಟು. ಪಾರ್ಲಿಮೆಂಟಿಗೆ ಅಸೆಂಬ್ಲಿಗೆ 6 ತಿಂಗಳ ಕಾಲದಲ್ಲಿ 42 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯಿತು? ಯಾರು ಕೇಳೋಂಗಿಲ್ಲ, ಇದ್ರ ಬಗ್ಗೆ ಯಾರು ಉತ್ತರ ಕೊಡೋಂಗಿಲ್ಲ. ಅದೇ ಹರಿಯಾಣದಲ್ಲಿ 25 ಲಕ್ಷ ಓಟ್ ಜಾಸ್ತಿ ಆಯಿತು 6 ತಿಂಗಳಲ್ಲಿ, 25% ಆಫ್ ಓಟ್ ಶೇರ್ ಜಾಸ್ತಿ ಆಯಿತು. ಕೇಳೋರು ಯಾರು? ಮಾಮುಕ ಗೌಡ, ಮಾಮೂರ್ಕ ಮೈದಾನ, ಸಾವರ್ಕರ್ ರೇಪಟ ಫಕ್ರುದ್ದೀನ್ ಅಂತಾರೆ. ಹೊಡಿತಿದ್ದಾರೆ, ಪಿಕ್ಚರ್ ಓಡಿಸ್ಲಿ. ಯಾರಪ್ಪ ಎಲ್ಲ ಮಂದಿ ಜಾತ್ರೆ, ಹೊಡಿಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.